ಹೋಗೋದಕ್ಕೆ ಬಿಜೆಪಿ ಟೀಕೆ ಮಾಡ್ತಾರೆ. ಏನು ರೀ ಕೆಲ ಶಾಸಕರು ವಿದೇಶಿಟ್ಟು ಟೂರ್ ಮಾಡ್ತಾ ಇದ್ದಾರೆ. ಏನು 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 ತಪ್ಪೇನದು? ನಾನೀಗ ಮತ್ತೆ ಹೊಂಟಿದ್ದೀನಿ ಈಗ. ಅಂದ್ರೆ ಗುಂಪುಗಾರಿಕೆ ಇದೆ. ಏನು ಗುಂಪುಗಾರಿಕೆಲ್ಲ ಕಮಿಟಿ ಟೂರ್ಸ್ ಇರ್ತಾವೆ, ಶಾಸಕರು ಕೂಡ ಹೋಗ್ತಿರ್ತಾರೆ. ನೀವು ಹೋಗಲ್ವಾ ಯಾರು? ಏನೋ ಬಿ ಜೆ ಪಿ ಏನು ಫಾರಿನ್ ಟೂರ್ಗೆ ಹೋಗಿಲ್ವ ಅವರು? ಏನು ಸಂಬಂಧ ಇದೆ ಅದು? ವೈಯಕ್ತಿಕವಾಗಿ ಆಗೋರೆ ಹೋಗ್ಬೋದು, 4 ಜನ ಕೂಡ ಹೋಗ್ಬೋದು. ಆದ್ರೆ ಪೊಲಿಟಿಕಲ್ ಯಾರೂ ಹೋಗ್ತಾ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಇದು ಮಾಡ್ತೇನೆ. ಪೊಲಿಟಿಕಲ್ ಆಗಿ ಗುಂಪುಗಾರಿಕೆ ಮಾಡ್ಕೊಂಡು ಯಾರೂ ಹೋಗ್ತಾ ಇಲ್ಲ. ಕಮಿಟಿ ಟೂರ್ ಇರ್ತವೆ, ಅಥವಾ ವೈಯಕ್ತಿಕ 4 ಮಂದಿ ಸ್ನೇಹಿತರು ಕೂಡ ಹೋಗ್ಬೋದು. ಏನು ರೀ, ನಾನು ಇಂಡಸ್ಟ್ರಿ ಟೂರ್ ಮ್ಯಾಗ ಮೇಲೆ ಹೋಗ್ತಿರ್ತೀನಿ. ಹಾಂ, ಈಗ ನೆಕ್ಸ್ಟ್ ಜರ್ಮನಿಗೆ ಹೊರಟಿದ್ದೀನಿ. ಅದಕ್ಕೆ ಸರ್ ಒಬ್ಬರೇ ಹೋಗೋದಕ್ಕೂ ಗುಂಪಾಗಿ ಹೋಗೋದಕ್ಕೂ ಗುಂಪಾಗಿ ನೋಡಿ, ರಾಜಕೀಯವಾಗಿ ಯಾರು ಹೋಗ್ತಾ ಇಲ್ಲ. ರಾಜಕೀಯಕ್ಕೋಸ್ಕರ ಯಾರು ಹೋಗ್ತಾರೆ? ಯಾರೇ ಹೋದರೂ ಕೂಡ ಸ್ನೇಹಿತರು ತಾವು ಕೂಡ 4 ಮಂದಿ ಹೋಗ್ಬೋದು. ಅದನ್ನು ಕೂಡ ಈಗ ಯಾರು ಹಂಗೆ ಹೋಗುವಂಥದ್ದು ಪರಿಸ್ಥಿತಿ ಇಲ್ಲ, ಹೋಗೋದಕ್ಕಿಲ್ಲ. ಯಾಕಂದರೆ ಈ ರೀತಿ ನೀವು ಅಪಪ್ರಚಾರ ಮಾಡ್ತೀರಿ ಅಂಥೇಳಿ ಬಿ ಜೆ ಪಿಯವರು ಅಂಥೇಳಿ ಅದನ್ನು ಕೂಡ ಇದೆಲ್ಲ ಬರೀ ಕಮಿಟಿ ಟೂರ್ ಇದ್ದಾಗ ಹೋಗ್ಬಾರ್ದು ಅಂತಿದೆಯಾ? ಸರಿಗೆ 1000 ದಿನ ಸರ್ಕಾರ ಪೂರೈಸಿದ್ದು ಸಾಧನೆ ಶೂನ್ಯ. ಭೇಟಿ ಸೋನಿಯಾ ಗಾಂಧಿ ಅವರು ಭೇಟಿ ಆದ ನಂತರ ನಾ ಏನು ಹೇಳಬೇಕಾಗಿದೆ ಹೇಳಿದ್ದೀನಿ. ತಪ್ಪೇನಿದೆ ಅದರಲ್ಲಿ? ಅವರು ತಮ್ಮ ಅಭಿಪ್ರಾಯ KPCC ಅಧ್ಯಕ್ಷರದಾರ, ಉಪಮುಖ್ಯಮಂತ್ರಿಗಳದಾರ. ಅವ್ರು ಹೋದಾಗ ತಮ್ಮ ಭಾವನೆಗಳನ್ನ ಹೇಳ್ತಾರೆ, ನಾವು ಹೋದಾಗ ನಮ್ಮ ಭಾವನೆಗಳನ್ನ ನಮ್ಮ ಇದನ್ನು ಹೇಳ್ತೀವಿ. ಹೈಕಮಾಂಡ್ ಮ್ಯಾಗೆಲ್ಲ ಹೇಳಿರ್ತೀವಲ್ಲ. CM ಕೂಡ ಅದನ್ನೇ ಹೇಳಿದ್ದಾರೆ, ಹೈಕಮಾಂಡ್ ಫೈನಲ್ ಅಂತ. ಹೌದು, ಮತ್ತೆ ಯಾವಾಗಲೂ ಹೇಳ್ತಾ ಇದ್ದೀವಿ. ಎಷ್ಟು ಸಲ ಹೇಳ್ಬೇಕು ನಿಮಗೆ ಪದೇ ನಮಗೆ ಬ್ಯಾಸತಿ ಬಿಟ್ಟಿದ್ದೀವಿ ನೀವು ಕೇಳೋದ್ರಿಂದ. ನಾವೀಗ ನೋಡಿ, ನಮ್ಮೇನು ಕೇಳೋಕೋಗ್ಬಿಟ್ಟಿದ್ದು ಲಾಸ್ಟ್ ಟೈಮ್ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಫೈನಲ್ ಅಂತಿಮ. ಸರ್ ಒಂದು ನಿಮಿಷ, ಕೇವಲ ವಿದೇಶಿ ಪ್ರವಾಸ ಹೋಗ್ತಾ ಇರೋದಕ್ಕೆ ಬಿಜೆಪಿ ಟೀಕೆ ಮಾಡ್ತಾರೆ. ಏನು ರೀ ಕೆಲ ಶಾಸಕರು ವಿದೇಶಿಟ್ಟು ಟೂರ್ ಮಾಡ್ತಾ ಇದ್ದಾರೆ. ಏನು ತಪ್ಪೇನದು? ನಾನೀಗ ಮತ್ತೆ ಹೊಂಟಿದ್ದೀನಿ ಈಗ. ಅಂದ್ರೆ ಗುಂಪುಗಾರಿಕೆ ಇದೆ. ಏನು ಗುಂಪುಗಾರಿಕೆಲ್ಲ ಕಮಿಟಿ ಟೂರ್ಸ್ ಇರ್ತಾವೆ, ಶಾಸಕರು ಕೂಡ ಹೋಗ್ತಿರ್ತಾರೆ. ನೀವು ಹೋಗಲ್ವಾ ಯಾರು? ಏನೋ ಬಿ ಜೆ ಪಿ ಏನು ಫಾರಿನ್ ಟೂರ್ಗೆ ಹೋಗಿಲ್ವ ಅವರು? ಏನು ಸಂಬಂಧ ಇದೆ ಅದು? ವೈಯಕ್ತಿಕವಾಗಿ ಆಗೋರೆ ಹೋಗ್ಬೋದು, 4 ಜನ ಕೂಡ ಹೋಗ್ಬೋದು. ಆದ್ರೆ ಪೊಲಿಟಿಕಲ್ ಯಾರೂ ಹೋಗ್ತಾ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಇದು ಮಾಡ್ತೇನೆ. ಪೊಲಿಟಿಕಲ್ ಆಗಿ ಗುಂಪುಗಾರಿಕೆ ಮಾಡ್ಕೊಂಡು ಯಾರೂ ಹೋಗ್ತಾ ಇಲ್ಲ. ಕಮಿಟಿ ಟೂರ್ ಇರ್ತವೆ, ಅಥವಾ ವೈಯಕ್ತಿಕ 4 ಮಂದಿ ಸ್ನೇಹಿತರು ಕೂಡ ಹೋಗ್ಬೋದು. ಏನು ರೀ, ನಾನು ಇಂಡಸ್ಟ್ರಿ ಟೂರ್ ಮ್ಯಾಗ ಮೇಲೆ ಹೋಗ್ತಿರ್ತೀನಿ. ಹಾಂ, ಈಗ ನೆಕ್ಸ್ಟ್ ಜರ್ಮನಿಗೆ ಹೊರಟಿದ್ದೀನಿ. ಅದಕ್ಕೆ ಸರ್ ಒಬ್ಬರೇ ಹೋಗೋದಕ್ಕೂ ಗುಂಪಾಗಿ ಹೋಗೋದಕ್ಕೂ ಗುಂಪಾಗಿ ನೋಡಿ, ರಾಜಕೀಯವಾಗಿ ಯಾರು ಹೋಗ್ತಾ ಇಲ್ಲ. ರಾಜಕೀಯಕ್ಕೋಸ್ಕರ ಯಾರು ಹೋಗ್ತಾರೆ? ಯಾರೇ ಹೋದರೂ ಕೂಡ ಸ್ನೇಹಿತರು ತಾವು ಕೂಡ 4 ಮಂದಿ ಹೋಗ್ಬೋದು. ಅದನ್ನು ಕೂಡ ಈಗ ಯಾರು ಹಂಗೆ ಹೋಗುವಂಥದ್ದು ಪರಿಸ್ಥಿತಿ ಇಲ್ಲ, ಹೋಗೋದಕ್ಕಿಲ್ಲ. ಯಾಕಂದರೆ ಈ ರೀತಿ ನೀವು ಅಪಪ್ರಚಾರ ಮಾಡ್ತೀರಿ ಅಂಥೇಳಿ ಬಿ ಜೆ ಪಿಯವರು ಅಂಥೇಳಿ ಅದನ್ನು ಕೂಡ ಇದೆಲ್ಲ ಬರೀ ಕಮಿಟಿ ಟೂರ್ ಇದ್ದಾಗ ಹೋಗ್ಬಾರ್ದು ಅಂತಿದೆಯಾ? ಸರಿಗೆ 1000 ದಿನ ಸರ್ಕಾರ ಪೂರೈಸಿದ್ದು ಸಾಧನೆ ಶೂನ್ಯ.